ರಿಪ್ಲೇಸ್ಮೆಂಟ್ ಶುರುವಾಗಿದೆ. ನೋಡು ಡಿಸೆಂಬರ್ ಚಳಿ ಇವಾಗ. ಯಾರಿದು ಇದೆಲ್ಲ ನಾನು ತುಂಬ ಮಾತಾಡ್ತಾ ಇದ್ದೀನ. ಯಾಕೆ ಹಿಂಗೆ? ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶು ವ್ಲಾಗ್ಸ್. ಸೊ ಗೈಸ್, ಇವತ್ತು ಎಂತ ಅಂದರೆ ಈವ್ನಿಂಗಿಂದ ಈ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಐ ಆಮ್ ಸೋ ಹ್ಯಾಪಿ ಟುಡೇ ಗೈಸ್. ಏನಂತ ಗೊತ್ತಾಗ್ತಾಯಿಲ್ಲ, ಸಡನ್ನಾಗಿ ಖುಷಿ ಆಗ್ತಾಯಿದೆ. ಆ್ಯಂಡ್ ವ್ಲಾಗ್ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ಜಸ್ಟ್ ರ್ಯಾಂಡಮ್ ವೀಕ್ಲಿ ಅಲ್ಲ ಡೈಲಿ ವ್ಲಾಗ್, ವೀಕೆಂಡ್ ವ್ಲಾಗ್ ಆ ಥರ. ಸೊ ಇವಾಗ ಜಸ್ಟ್ ನಾನು ಡ್ರೈವಿಂಗ್ ಕ್ಲಾಸಿಂದ ಬಂದೆ. ಡ್ರೈವಿಂಗ್ ಕ್ಲಾಸಲ್ಲಿ ಏನು ಕಲಿತಾ ಇದ್ದೀನಿ ಅಂದರೆ ಅದೇ ಸ್ಟೇರಿಂಗ್ ಒಂದು ಚೆನ್ನಾಗಿ ಕಲಿತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ಇನ್ನು 5 ಡೇಸ್ ಇದೆ ಅಷ್ಟೇ ಕ್ಲಾಸು. 10 ಡೇಸ್ ಕ್ಲಾಸಸ್ ಇದ್ದಿದ್ದು, ಇವತ್ತಿಗೆ 5 ಡೇಸ್ ಮುಗೀತು ನಂದು. ಇನ್ನು 5 ಡೇಸ್ ಇದೆ. ಮಂಡೆಯಿಂದ ಕಾಲೇಜ್ ಶುರುವಾಗುತ್ತೆ. ಕಾಲೇಜನ್ನ 5 ಡೇಸ್ ಒಂದು ಪೀರಿಯಡ್ ಬಂಕ್ ಮಾಡಿ ನಾನು ಹೋಗಬೇಕಾಗತ್ತೆ. ಇದೆಲ್ಲ ಇದೆ. ಆ್ಯಂಡ್ ದ ಥಿಂಗ್ ಇಸ್, ಡ್ರೈವಿಂಗ್ ಕ್ಲಾಸ್ ಇಸ್ ಗುಡ್. ಆದರೆ ಎಲ್ಲ ಟೈಮಲ್ಲೂ ಕ್ಲಚ್ಚು ಬ್ರೇಕು ಹ್ಯಾಂಡಲ್ ಮಾಡೋದು ನಾವು ಮಾಡಲ್ಲ. ಯಾಕಂದರೆ ಅವ್ರ ಕಡೆನೂ ಕ್ಲಚ್ ಬ್ರೇಕ್ ಇರುತ್ತೆ. ಅದು ತುಂಬ ಇಂಪಾರ್ಟೆಂಟ್ ಕಲ್ತ್ಕೊಳ್ಳೋದು ಕಾರ್ ಓಡಿಸ್ಬೇಕಂದ್ರೆ. ಬಿಕಾಸ್ ನಾವು ಗಾಡಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಕ್ಲಚ್ ಯೂಸ್ ಮಾಡ್ತೀವಿ, ಗಾಡಿ ಸ್ಟಾಪ್ ಮಾಡ್ಬೇಕಾದ್ರೂ ಕ್ಲಚ್ ಯೂಸ್ ಮಾಡ್ತೀವಿ. ಆ್ಯಂಡ್ ಸ್ಟಾರ್ಟ್ ಮಾಡಿದ ತಕ್ಷಣ, ಸ್ಟಾರ್ಟ್ ಮಾಡೋ ಟೈಮಲ್ಲಿ ಕ್ಲಚ್ ಹಿಡ್ದಿರ್ತೀವಿ. ಕ್ಲಚ್ಚನ್ನು ಸಡನ್ನಾಗಿ ಫುಲ್ ಬಿಟ್ಟುಬಿಟ್ರೆ ಗಾಡಿ ಮತ್ತೆ ಆಫ್ ಆಗೋಗ್ಬಿಡುತ್ತೆ. ಸೊ ಸ್ವಲ್ಪ ಬಿಡಬೇಕು, ಹಂಗೆ ಆ್ಯಕ್ಸಲರೇಟ್ರ್ ಕೊಟ್ಕೊಂಡು ಮೂವ್ ಮಾಡಬೇಕು. ಈ ಥರ ಎಲ್ಲ ಏನೇನೋ ಇದೆ. ಐ ಆಮ್ ಲರ್ನಿಂಗ್. ನೋಡೋಣ, ಇನ್ನೂ 5 ಡೇಸ್ ಇದೆ ಅಲ್ವಾ. ಫುಲ್ಲು ಕಲ್ತ ಮೇಲೆ ಐ ವಿಲ್ ಟೆಲ್ ಮೈ ಎಕ್ಸ್ಪೀರಿಯನ್ಸ್ ಟು ಯು ಗೈಸ್. ಸೊ ಇವಾಗ ಈವ್ನಿಂಗಿಂದ ಯಾಕೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ನಾಳೆ 2 ದಿನದ್ದು ಒಂದು ಡೈಲಿ ವ್ಲಾಗ್ ಮಾಡೋಣ ಅಂತ. ಬಿಕಾಸ್ ನನ್ನ ಕಾಲೇಜ್ ಶುರು ಆಗಿಬಿಟ್ರೆ ನನ್ನ ಪಾಪ ಜೊತೆ ಒಂದು ವಿಡಿಯೋ ಇರೋಲ್ಲ ನನಗೆ. ಸೊ ದ್ಯಾಟ್ಸ್ ದಿ ಥಿಂಗ್. ಯಾಕಂದರೆ ಅವ್ನು ಇದು 1 ವಾರ ಇರ್ತಾನೆ, ನೆಕ್ಸ್ಟ್ ವೀಕ್ 1 ವಾರ ಇರ್ತಾನೆ. ಆಮೇಲೆ ಮತ್ತೆ ವಾಪಸ್ ಕರ್ಕೊಂಡು ಹೋಗ್ಬಿಡ್ತಾರೆ. ಸೊ ಆ್ಯಂಡ್ ಖುಷಿ ಚಿಕ್ಕು ಇದ್ದಾರೆ, ಸ್ಯಾಟರ್ಡೆ ಸಂಡೇ ಅಲ್ವಾ. ಹಾಗಾಗಿ ಇವಾಗ ಎಂತ ಅಂದರೆ ನೋಡಿ, ಇಷ್ಟು ಬಟ್ಟೆಗಳು ಮರ್ಚುಕ್ಕಿದೆ ನನಗೆ. ಆ್ಯಂಡ್ ದ್ಯಾನ್ ಒಂದು ರಾಶಿ ಪಾತ್ರೆನ ತೊಳಿಬೇಕು. ಓಕೆ, ಗುಡ್ ಥಿಂಗ್ ಇಸ್ ಮೈ ಮಾಮ್ ಆಲ್ರೆಡಿ ಡಿಡ್ ಮೈ ಜಾಬ್. ಅವರೇ ಏನು ಪಾತ್ರೆ ಎಲ್ಲ ತೊಳೆದು ಇಟ್ಟಿರೋದು ದಬಾಕೋದಿರುತ್ತೆ, ಅದನ್ನೆಲ್ಲ ಅವರೇ ನಮ್ಮನೆ ಮಾಡಿಬಿಟ್ಟು ಹೋಗಿದ್ದಾರೆ. ಸೊ ಐ ಹ್ಯಾವ್ ಓನ್ಲಿ ದಿಸ್ ಜಾಬ್ ನಾವು. ನನಗೆ ಇವಾಗ ಏನಾದ್ರು ತಿನ್ಬೇಕು ಅನಿಸ್ತಾ ಇದೆ ಗೈಸ್, ಏನಾದರೂ ಮಾಡಬೇಕು. ಐ ಡೋಂಟ್ ನೋ ಏನು ಮಾಡೋದು ಅಂತ. ಮಖಾನ ಇದೆ, ಮಖಾನ ಫ್ರೈ ಮಾಡೋಣ ಅಂದರೆ ಮಖಾನಾಗೆ ಮಸಾಲ ಹಾಕೋಣ ಅಂದ್ಕೊಂಡಿದ್ದೀನಿ. ಐ ಡೋಂಟ್ ನೋ ಯು ಗೈಸ್ ನೋ ಆರ್ ನಾಟ್. ಮಖಾನ ಅನ್ನೋದು ಒಂದು ಸ್ನ್ಯಾಕ್, ಹೆಲ್ತಿ ಸ್ನ್ಯಾಕ್. ಓಕೆ, ಆಮೇಲೆ ಹೇಳ್ತೀನಿ. ಇದೆಲ್ಲ ನಾನು ತುಂಬ ಮಾತಾಡ್ತಾ ಇದ್ದೀನ. ಮತ್ತೆ ಶೂಟ್ ಮಾಡ್ಬೋದೇನೋ ನಾನು ಈ ವಿಡಿಯೋನ, ಯಾಕಂದರೆ ಸ್ವಲ್ಪ ಲೂಸ್ ಥರ ಆಡ್ತಾ ಇದ್ದೀನಿ ಅನಿಸುತ್ತೆ. ತುಂಬ ಖುಷಿ ಆಗಿಬಿಟ್ಟು ಫಸ್ಟು ಇದೆಲ್ಲ ಮರ್ಚಿಟ್ಬಿಟ್ಟು ವಾಟ್ ಐ ಡೂ ಇಸ್ ಐ ಜಸ್ಟ್ ಈಟ್ ಮಖಾನ. ಸ್ವಲ್ಪ ಮಸಾಲ ಹಾಕ್ಬಿಟ್ಟು ತಿನ್ನೋಣ ಮಖಾನನ. ಹಂಗೆ ತಿಂತಾರೆ ತುಂಬ ಜನ, ಹುರಿದ್ಬಿಟ್ಟು ಹಂಗೆ ತಿಂತಾರೆ, ಇಲ್ಲ ಹಾಗೇನೂ ತಿಂತಾರೆ. ನಾನು ಮಖಾನನ ಮಸಾಲ ಹಾಕಿ ತಿನ್ನೋಣ ಅಂದ್ಕೊಂಡಿದ್ದೀನಿ ಅಷ್ಟೇ. ಅಷ್ಟರೊಳಗೆ ಖುಷಿ ಚಿಕ್ಕು ಪಾಪು ಎಲ್ಲ ಮನೆಯಲ್ಲೇ ಇರ್ತಾರೆ. ಆದರೆ ಇವಾಗ ಸದ್ಯಕ್ಕೆ ಇಲ್ಲೇ ಸುಮ್ಮನೆ ಅಕ್ಕಪಕ್ಕ ಮನೆಯಲ್ಲಿ ಸ್ವಲ್ಪ ಆಟ ಆಡ್ಕೊಂಡು ಮಾತಾಡಿಕೊಂಡು ಬರೋಣ ಅಂತ ಹೋಗಿದ್ದಾರೆ. ಅವರು ಬಂದುಬಿಡ್ತಾರೆ ಅಷ್ಟೇ ಗೈಸ್. ಕೈ ನೋವು ಬಂತು, ಅವಾಗಿಂದ ಹಿಡ್ಕೊಂಡು ಇಷ್ಟೊಂದು ಮಾತಾಡ್ಬಿಟ್ಟಿದ್ದೀನಿ. ಓಕೆ, ಮತ್ತೆ ಸಿಗ್ತೀನಿ. ಓಕೆ, ಈ ವ್ಲಾಗ್ ಏನಾರು ನಿಮ್ಗೆ ಇಷ್ಟ ಆದರೆ ಮೇಕ್ ಶೂರ್ ಯು ಗೈಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಲೈಕ್ ಮಾಡೋದನ್ನ ಮರಿಬಿಡಿ ಗೈಸ್ ಪ್ಲೀಸ್, ಓಕೆನಾ? ಬೇಜಾರು ಏನಾಗ್ತಿದೆ ಗೊತ್ತಾ ಗೈಸ್, ಅವಾಗಿಂದ ವಿಡಿಯೋ ಮಾಡಿದ್ದೀನಿ, ಒಂದಷ್ಟು ಮಾತಾಡಿದ್ದೀನಿ, ಕತೆ ಹೊಡೆದಿದ್ದೀನಿ. ಬಟ್ ವಿಡಿಯೋ ಕ್ಲಾರಿಟಿ ಇಲ್ಲ, ಬ್ಲರ್ ಆಗಿದೆ. ನಾನು ಅದು ನೋಡ್ಕೊಂಡಿಲ್ಲ. ಐ ಡೋಂಟ್ ನೋ. ಅದಕ್ಕೆ ಯಾವಾಗಲೂ ನಾನು ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡು ಮಾಡ್ತಿದ್ದೆ. ಇವತ್ತು ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿ ಕೊಡೋಣ ಅಂದ್ಬಿಟ್ಟು ಬ್ಯಾಕ್ ಕ್ಯಾಮ್ರಾಯಿಂದ ಮಾಡೋಕ್ಕೆ ಹೋಗಿ ಅದು ಇನ್ನೇನೋ ಆಗೋಗ್ಬಿಟ್ಟಿದೆ. ಇರಲಿ, ಹಾಗೆ ಆಗ್ತೀನಿ ಗೈಸ್, ನನಗೇನು ಭಯ ಇಲ್ಲ. ನನ್ನ ವ್ಲಾಗ್, ನನ್ನ ಯೂಟ್ಯೂಬ್ ಚಾನಲ್ ಸ್ವಲ್ಪ ಜಾಸ್ತಿ ಆಯಿತು ಇದು ಅಲ್ವಾ. ಓಕೆ, ಕ್ಷಮೆ ಇರಲಿ. ಸೊ
ಸೊ ನಮ್ಮ ಮನೆ ಸ್ವಲ್ಪ ಮೆಸ್ಸಿ ಆಗಿದೆ ಗೈಸ್, ಬಿಕಾಸ್ ನೋ ಅಲ್ಲ, ಕಿಡ್ಸ್ ಇದ್ರೆ ಮನೆಯಲ್ಲಿ ದಿ ಮೇಕ್ ಮೆಸ್. ಏನು ಮಾಡೋಕ್ಕಾಗಲ್ಲ. ವಿ ಹ್ಯಾವ್ 3 kids ನಾವು. ಒಂದಲ್ಲ ಒಬ್ಬರಲ್ಲ ಇಬ್ಬರಲ್ಲ ಅಂತ 3 ಜನ. ಅದರಲ್ಲೂ ನಮ್ಮ ಪಾಪ ತುಂಬ ಹಂಡಿತಾನೆ. ಬಂದರು ಲೆಟ್ ಮೀ ಶೋ ಯು ಗೈಸ್. ಅವರಿಬ್ರು ಖುಷಿ ಚಿಕ್ಕು ಒಟ್ಟೋಗಿದ್ದಾರೆ ಅವ್ರ ಮನೆಗೆ ಬರ್ತಾ, ಎಲ್ಲ ಒಟ್ಟಿಗೆ ಹೋಗಿದ್ರು. ಇವಾಗ ಅಲ್ಲಿಗೆ ಹೋಗ್ಬಿಟ್ರಲ್ವ ಅವರು, ಹಾಲೇನೋ ಕುಡಿಯೋಕ್ಕೆ, ಅದಕ್ಕೆ ಇವನು ಅಳ್ತಾ ಇದ್ದಾನೆ ಹಂಗೆ. ಬಾಯ್ಲಿ ಪಾಪ, ಬಂಗಾರಿ ಬಾರ ಇಲ್ಲಿ, ಬಾಯ್ಲಿ ಏನೋ ತೋರಿಸ್ತೀನಿ ಬಾ. ಅದು ಮಗನೇ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಬಾಯ್ಲಿ ಅದು ಮುಟ್ಟಬಾರ್ದು ಟ್ರೈಪಾಡ್ನ ಗೈಸ್. ಅದಕ್ಕೆ ಒಂದು ಆಯ್ ಮಾಡು. ಹಾಯ್, ಪ್ಲೈನ್ ಕಿಸ್ ಕೊಡು, ಲವ್ ಯು ಹೇಳು. ಅದು ಬೇಕಾ ನಿಂಗೆ? ಯಾರಿದು? ಹೆಂಗೆ? ಯಾಕೆ? ಹಿಂಗೆ ಇರ್ಲಿ ಬಿಡು, ನಿನ್ ಕಾಣಲ್ಲ ಹಂಗಿಕ್ಕಿದ್ರೆ. ಪಪ್ಪಿ ಕೊಡು ನಂಗೆ. ಈ ಕಡೆ ಕುಣಿಬೇಡ, ಹಂಗೆ ಕೊಡು. ಇವಾಗ ಅವನ್ನ ಅದನ್ನ ಎತ್ಕೊಂಡು ಬಿಡ್ಬೇಕು, ಅದನ್ನ ಎಲ್ಲ ಇದು ಮಾಡಿಬಿಡ್ಬೇಕು. ಬೀಳ್ಸ್ತೀಯ ಪಾಪ? ಈ ಕಡೆ ಬಾ, ಅದು ಕಾಣಲ್ಲ ನೀನು. ಎಲ್ಲಿ ಕಾಣ್ತಾ ಇದೆಯಾ? ಇನ್ನು ಹಿಂಗ್ ಬಾ. ಹಿಂದೆ ಬರ್ಬೇಕು. ಏನ್ ತಿಂದೆ ಅಲ್ಲಿ? ಯಾರ್ದ ಮನೆದು? ಯಾರ ಮನೆದು? ಸೊಪ್ಪು ಮನೆನಾ ಅದು? ಸೊಪ್ಪು ತಿಂದ್ರೆ ಅವ್ರ ಮನೇಲಿ, ಅವ್ರ ಮನೆ ಸೊಪ್ಪು ಮನೆ. ಎತ್ಕೋ, ಇರು ಎತ್ಕೊಡ್ತೀನಿ ಇರು. ಯಾರು ಗೆಲ್ತಾರೆ ಬಿಗ್ ಬಾಸು? ನೀನೇ ಗೆದ್ಬಿಡ್ತೀಯಾ? ನೀನೇ ಗೆಲ್ತೀಯಾ? ನಿನ್ನ ಹೆಸ್ರೇನು? ನಿನ್ನ ಹೆಸ್ರೇನು ಬಂಗಾರಿ? ಸುದೀಪ್ ನೋಡ್ತಾ ಇದ್ಯಾ? ಸುದೀಪನ್ ನೋಡ್ತಾ ಇದ್ಯಾ? ನೀನು ಸುದೀಪ್ ಥರ ಆಯ್ತೀಯಾ? ಆಯ್ತು ಹುಡ್ಡಿ ಗಾಯ್ಸ್, ಇವತ್ತು ನಾಳೆ ಆಗೋಗ್ಬಿಡುತ್ತೆ ಬಿಗ್ ಬಾಸು. ಏ ಬಂಗಾರಿ, ಏ ಬಂಗಾರಿ, ಏ ವಜ್ರ. ಅವ್ನಿಗೆ ವಜ್ರ ಅಂದರೆ ಆಗಲ್ಲ, ವಜ್ರ ಅಂದರೆ ಕೋಪ ಬರುತ್ತೆ ಅವನಿಗೆ. ವಜ್ರ, ಏ ಬಂಗಾರಿ, ವಜ್ರ. ನೀನು ವಜ್ರನಾ ಅಲ್ವಾ? ಮತ್ತೇನು ನೀನು? ಮುದ್ದುನಾ? ಬಂಗಾರ ಕಣೆ ನೀನು, ಬಂಗಾರಿ. ನಿಂದೆ. ಸೊ ಗೈಸ್, ನನ್ನ ಹತ್ರ ಇವಾಗ ಈ ಒಂದು ಮಖಾನ ಇದೆ, ಪ್ರಸಾದಂ ಮಖಾನ ಅಂತ. ಸೊ ಇದರಲ್ಲಿ ನಾನು ಇದಕ್ಕೀಗ ಮಸಾಲೆ ಹಾಕ್ತಾಯಿದ್ದೀನಿ. ನಾನು ತುಂಬ ಶಾರ್ಟಾಗಿ ತೋರಿಸ್ತೀನಿ, ಪೂರ್ತಿ ವೇಟ್ ಎಲ್ಲ ಏನೂ ತೋರಿಸಲ್ಲ. ದ್ಯಾಟ್ ಇವಾಗ ನಮ್ಮಮ್ಮ ಇಲ್ಲಿ ಟೀ ಮಾಡ್ಕೊಳ್ತಾ ಇದ್ದಾರೆ. ಒಂದು ಚಿಕ್ಕ ಬಾಂಡಲಿಗೆ ಒಂದೇ ಒಂದು ಡ್ರಾಪ್ ಅಷ್ಟು ನಾನು ಗೀನ ಯೂಸ್ ಮಾಡ್ತೀನಿ. ಗೀನ ಹಾಕ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಸ್ವಲ್ಪ ಮಾಡ್ತಾಯಿದ್ದೀನಿ ಬಿಕಾಸ್ ನಾನು ಒಬ್ಬಳೇ ತಿನ್ನೋದು ಅಂತ. ಓಕೆ, ದಾಟ್ಸ್ ದ ಥ್ಯಾಂಕ್. ಇಲ್ಲಿ ನನ್ನ ಪಾಪ ಬಂದು ಅವನಿಗೆ ಇಷ್ಟ ಆಯಿತು ಇದು ಮಖಾನ. ಇನ್ನೊಂದು ಕೊಡುವಂತ ಬಂದಿದ್ದಾನೆ. ಸೊ ಅವನಿಗೆ ಇನ್ನು ಒಂದು ಮಖಾನ ಕೊಡೋಣ. ಸೊ ಇದನ್ನು ವಾಟ್ ಯು ಹ್ಯಾವ್ ಟು ಡೂ ಇಸ್ ಯು ಹ್ಯಾವ್ ಟು ಫ್ರೈ ದ ಥರಾಲಿ. ಇದಕ್ಕೆ ಒಂದು ಚಿಟಿಕೆ ಸಾಲ್ಟ್ ಹಾಕೋಬೇಕು. ಗೈಸ್, ಇವಾಗ ನಾನು ಸಾಲ್ಟನ್ನು ಹಾಕ್ತಾ ಇದ್ದೀನಿ. ನಾನು ಸ್ವಲ್ಪ ಸಾಲ್ಟ್ ಜಾಸ್ತಿ ತಿಂತೀನಿ, ಹಾಗಾಗಿ ನನಗೆ ಹೆಂಗೆ ಬೇಕು ಅಂದ್ಕೊಂಡಿದ್ದೀನಿ.
See, after frying, what we have to do is we have to transfer this to a plate. because ನಾವಿದ್ದರೆ ಇದರಲ್ಲಿ ಮಸಾಲ ಮಾಡ್ಕೊಳ್ಬೇಕು. ಅದಕ್ಕೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಸೊ ಆಫ್ಟರ್ ಪುಟಿಂಗ್ ಆಯಿಲ್ ವಾಟ್ ಐ ಡಿಡ್ ದಿಸ್, I just used all the masala powders which I have: turmeric, salt, garam masala, chaat masala and chili powder. ಎಲ್ಲಾನು ಫ್ರೈ ಮಾಡ್ಕೊಳ್ಳಿ. ಮಸಾಲ ರೆಡಿ ಆದಮೇಲೆ ಇದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಹೆಲ್ತಿ ಪಾಪ್ಕಾರ್ನ್ಸ್ಗೆ ಮಸಾಲ ರೆಡಿ ಆಗುತ್ತೆ ಅಷ್ಟೆ. ಇದು ರೆಡ್ ಕಲರ್ ಕಾಣ್ತಾ ಇದೆ ಬಟ್ ಕ್ಯಾಮ್ರಾದಲ್ಲಿ ಈ ಥರ ಕಾಣ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಜಸ್ಟ್ ಹಿಂಗೆ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಅಷ್ಟೇ. ಐ ವಾಂಟ್ ಸಮ್ ಮೋರ್ ಸಾಲ್ಟ್. ಇದಕ್ಕೆ ಐ ಆಮ್ ಯೂಸಿಂಗ್ ಸಮ್ ಮೋರ್ ಸಾಲ್ಟ್. ದಟ್ಸ್ ಇಟ್ ಗೈಸ್. ದಿಸ್ ಇಸ್ ಹೌ ಇಟ್ ಇಸ್ ಲುಕಿಂಗ್. ಇದು ಯಾಕೆ ಬೇರೆ ಥರ ಕಲರ್ ಕಾಣ್ತಾ ಇದೆ, ಲೈಟಿಗ ಏನೂ ಗೊತ್ತಿಲ್ಲ. ಇಷ್ಟೇ ಗೈಸ್. ಅವನಿಗೆ ಮಕಾನ ತುಂಬ ಇಷ್ಟ ಆಗೋಯ್ತು ಗೈಸ್, ಅದಕ್ಕೆ ಒರೆಸಿಕೊಡು ಅಂತವನೇ. ಚೆನ್ನಾಯ್ತಾ ಪಾಪ? ಚೆನ್ನಾಯ್ತಾ? ಸೊ ನಾನೀಗ ವರ್ಕಿಂಗ್ ಆನ್ ಮೈ ಇಂಟರ್ನ್ಶಿಪ್ ರಿಪೋರ್ಟ್ ಗೈಸ್, ವಿಚ್ ವಿ ಹ್ಯಾವ್ ಟು ಸಬ್ಮಿಟ್ ಟು ಅವರ್ ಕಾಲೇಜ್ ಬಿಫೋರ್ ದಿಸ್ ಮಂತ್ ಆ್ಯಕ್ಚುಲಿ. ಯಾ ಗೈಸ್, ದಟ್ ಈಸ್ ದಟ್. ಆ್ಯಂಡ್ ಅಷ್ಟೇ, ಇವತ್ತಿನ ಏನಿರೋಲ್ಲ. ಈ ರಿಪೋರ್ಟ್ ಮಾಡ್ಕೊಂಡಿರೋದು, ಬಿಗ್ ಬಾಸ್ ನೋಡೋದು, ಮಲಗೋದು, ಮತ್ತು ನಾಳೆ ಈ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ ಮೇ ಬಿ. ಯಾ, ದಟ್ಸ್ ದಿ ಅಪ್ಡೇಟ್ ಗೈಸ್. ಆ್ಯಂಡ್ ನಮ್ಮ ಕಾಲೇಜಿನಲ್ಲಿ ಪ್ಲೇಸ್ಮೆಂಟ್ ಶುರುವಾಗಿದೆ. ಬಿಕಾಸ್ ವಿ ಆರ್ ಇನ್ ಥರ್ಡ್ ಸೆಮ್ ಅಲ್ಲ, ಸೆಕೆಂಡ್ ಇಯರ್ಗೆ ಬಂದ ಮೇಲೆ ಪ್ಲೇಸ್ಮೆಂಟ್ ಶುರು ಆಗುತ್ತೆ. ಸದ್ಯಕ್ಕೆ ಒಂದು 3 ಕಂಪ್ನಿದು ಕಳಿಸಿದ್ದಾರೆ. ಅದು ಏನಾಗುತ್ತೆ ಎತ್ತ ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಮುಂದಿನ ವ್ಲಾಗ್ಸ್ನಲ್ಲಿ. ಬಿಕಾಸ್ ಆಲ್ MBA ಸ್ಟೂಡೆಂಟ್ಸ್ ಹೂ ಆರ್ ವಾಚಿಂಗ್ ಮೈ ವ್ಲಾಗ್ಸ್, ದೇ ಜಸ್ಟ್ ನೀಡ್ ದಿಸ್ ಇನ್ಫಾರ್ಮೇಷನ್. ಇದೇ ಮೇಯ್ನಾಗಿ ಬೇಕಾಗಿರೋದು ಎಲ್ರಿಗೂ. ಅದಕ್ಕೆ ಇದ್ರ ಬಗ್ಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಆಬ್ವಿಯಸ್ಲಿ ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ನಾನು ಪಾಸ್ ಆಗಿಬಿಡ್ತೀನಿ ಏನೋ ಎಕ್ಸೆಟ್ರಾ ಥಿಂಗ್ಸ್. ಐ ಆಮ್ ಟೆಲ್ಲಿಂಗ್ ದಿಸ್ ಥಿಂಗ್ಸ್ ಬಿಕಾಸ್ ಟು ಅಪ್ಡೇಟ್ ಯು ಗೈಸ್ ವಾಟ್ ಈಸ್ ಗೋಯಿಂಗ್ ಆನ್ ಇನ್ ಮೈ ಕಾಲೇಜ್ ಆ್ಯಂಡ್ ಆಲ್ ಅಂತ. ಅಷ್ಟೇ. ನಾನು ಯೂಶ್ವಲಿ ಬೆಳಗ್ಗೆ ಬೇಗ ಎದ್ದೊಳ್ತೀನಿ. ಎದ್ದಾಗ ನನಗೆ ಟೆರಸ್ಸಲ್ಲಿ ಬಂದು ಯೋಗ ಮಾಡೋದು ಇಸ್ ಮೈ ಅಭ್ಯಾಸ. ಬಟ್ ಇವತ್ತು ಮಾಡಲಿಲ್ಲ, ಆದರೆ ಬಂದಾಗ ಸಕ್ಕತ್ತಾಗಿತ್ತು ಬೆಳಗ್ಗೆ ಫಾಗ್ ಮಾತ್ರ. ಅದಕ್ಕೆ ಈ ವಿಡಿಯೋ ಮಾಡಿದ್ದು. ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು, ನಂಗೆ ಸಕ್ಕತ್ ಇಷ್ಟ ಆಯಿತು. ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಅನಿಸ್ತಾ ಇಲ್ಲ, ಬಟ್ ರಿಯಲಾಗಿ ನೋಡೋಕ್ಕೆ ಸೂಪರ್ ಆಗಿತ್ತು. ಬೆಳಗ್ಗೆ ಎದ್ದಿದ ತಕ್ಷಣ ಬಲೂನ ಆಡ್ತಾ ಅವನೇ. ಈ ಕಡೆ ಬಾ ಬಂಗಾರಿ. ಇಲ್ಲಿ ಬಾ. ನೀನು ಫಸ್ಟ್ ಆರ್ಸು. ಫೋನ್ ತಗೊಂಬಂದ ಕೇಳು. Hey guys, good morning. So today ನಾನು ದಿನ ಬೆಳಗ್ಗೆ ಹೊತ್ತು ಎದ್ದು ಯೋಗ ಮಾಡ್ತೀನಿ. ಆ್ಯಕ್ಚುಲಿ ಇವತ್ತು ಮಾಡ್ತಾ ಇಲ್ಲ, just because just don't want to do. See, here is my yoga mat in my room. Okay, the terrace ಇಲ್ಲಿರುತ್ತೆ. ನಾನು ಯೋಗ ಮ್ಯಾಟು ಮಾಡಲ್ಲ. ಬೆಳಗ್ಗೆ ಸ್ನಾನ ಮಾಡ್ಕೊಂಡಿದ್ದೀನಿ ಬಿಕಾಸ್ ಮಾಡಬೇಕಿತ್ತು, ಹಾಗಾಗಿ. ಸೊ ದಟ್ ಈಸ್ ಇಟ್ ಗೈಸ್. ಎಂತ ಆದ್ರೆ ಹೇಳ್ಬೇಕಂತ ಬಂದೆ, ಏನು ಹೇಳೋದು ಅಂತ ಮರ್ತೋದೆ ಆ್ಯಕ್ಚುಲಿ.
ಇದು ನಾನು ಯೋಗ ಮಾಡೋಕ್ಕೆ ಶುರು ಮಾಡಿ ಆಲ್ಮೋಸ್ಟ್ 3 ಮಂತ್ಸ್ ಆಯಿತು. 3 ಮಂತ್ಸಿಂದ ಐ ಆಮ್ ಕಂಟಿನ್ಯೂಸ್ಲಿ ಪ್ರಾಕ್ಟೀಸಿಂಗ್ ದಿಸ್ ಆ್ಯಂಡ್ ದಿಸ್ ಇಸ್ ಗಿವಿಂಗ್ ಮೀ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಬೆನಿಫಿಟ್ಸ್. ಆ್ಯಕ್ಚುಲಿ ತುಂಬ ಹೆಲ್ತಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದ್ದೀನಿ. ಮುಂಚೆ ಸಖತ್ ಅನ್ಹೆಲ್ತಿ ಲೈಫ್ ಸ್ಟೈಲ್ ಇತ್ತು ನಂದು. ಯೋಗ ಇಸ್ ಅ ಬೆಸ್ಟ್ ಸೊಲ್ಯೂಷನ್ ಗೈಸ್. ನಾನು ಇದ್ರ ಬಗ್ಗೆ ಮತ್ತೆ ಯಾವಾಗಾದರೂ ಮಾತಾಡ್ತೀನಿ. ಅದೇ ಅಷ್ಟೆ. ಬಿಸಾಕ್ಬಿಟ್ಟ ಪಿ ತೆಗಿಬಾಗನೆ ಬೇಡ. ಛೀ ಗಬ್ಬು ಈಗ ಡಬ್ಬ. ABCD ಬರೆಯೋಣ. ಹೇಳ A B C D E F G H I ಬಂಗಾರ ಕಣೆ ಬಂಗಾರ. ಕುಯ್ಬೇಕಾ? ಆಮೇಲೆ ಆಟ ಆಡಕ್ಕಾಗಲ್ಲ ನೀನು ಮಗ್ನೆ. ಹೇ ಗಾಯ್ಸ್, ಪೇಷಂಟ್ ಥರ ಕಾಣ್ತಾ ಇದ್ದೀನ? ಓಕೆ. ನಾನು ಏನೋ ಒಂದು ದೊಡ್ಡ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ವೀಕೆಂಡ್ ವ್ಲಾಗ್ ಮಾಡೋಣ ಅದು ಇದು ಅಂತೆಲ್ಲ ವ್ಲಾಗ್ನ ಶುರು ಮಾಡಿದೆ. ಬಟ್ ಇಟ್ ಟರ್ನ್ಡ್ ಔಟ್ so bad. I had lots of mood swings, guys. It happens. It is common for human beings. I say human beings because I just don't want to differentiate between men and women. Everygu it's a common thing. ನನಗೆ ಮೂಡ್ ಇರಲಿಲ್ಲ ವಿಡಿಯೋ ಮಾಡೋದಕ್ಕೆ. ಲೈಕ್ ಥಿಂಗ್ಸ್ ವರ್ ಹ್ಯಾಪನಿಂಗ್. ಏನೇನಾಗುತ್ತೆ ಯೂಶ್ವಲಿ ಈ ಸ್ಯಾಟರ್ಡೇ ಸಂಡೇ ಬಂದಾಗ ಆ್ಯಂಡ್ ಮನೇಲಿ ಫುಲ್ ಮಕ್ಕಳಿದ್ದಾಗ ಅದೆಲ್ಲ ಆಗ್ತಾಯಿತ್ತು. ಬಟ್ ಐ ಡಿಂಟ್ ಫೆಲ್ಟ್ ಲೈಕ್ ಡೂಯಿಂಗ್ ವಿಡಿಯೋ, ಟೇಕಿಂಗ್ ಮೈ ಫೋನ್ ಆ್ಯಂಡ್ ಕ್ಯಾಪ್ಚರಿಂಗ್ ದೋಸ್ ಥಿಂಗ್ಸ್. ಅದು ಅನಿಸ್ಲಿಲ್ಲ ನನಗೆ. ಯಾವಾಗ ಹಂಗೆ ಅನಿಸುತ್ತೆ ಹಂಗೆ ಇದ್ಬಿಡಬೇಕು. ಬಿಕಾಸ್ ಐ ಆಮ್ ಡೂಯಿಂಗ್ ದಿಸ್ ಫಾರ್ ಮೈ ಪ್ಯಾಷನ್. ನಾನು ವ್ಲಾಗ್ಸ್ ಮಾಡ್ತಾ ಇರೋದೇ ನನ್ನ ಪ್ಯಾಷನ್ಗೋಸ್ಕರ. ನಾನು ಫೋರ್ಸ್ಫುಲಿ ಏನೋ ಕಂಟೆಂಟಿಗೆ ಬೇಕು ಅಂದ್ಬಿಟ್ಟು ಐ ಜಸ್ಟ್ ಡೋಂಟ್ ವಾಂಟ್ ಟು ಫೋರ್ಸ್ ಮೈ ಸೆಲ್ಫ್ ಟು ಡೂ ವಿಡಿಯೋ. ನಂಗೆ ಅದು ಇಷ್ಟ ಇಲ್ಲ. ಸೊ ಅದಕ್ಕೆ ನಾನು ಎಲ್ಲೂ ವಿಡಿಯೋ ಮಾಡಲೇ ಇಲ್ಲ. ಬೆಳಗ್ಗೆ ಆದಮೇಲೆ ಐ ವಾಸ್ ಲೈಕ್ ನಂಗೆ ಇಷ್ಟನೇ ಆಗಲಿಲ್ಲ ವಿಡಿಯೋ ಮಾಡಬೇಕು ಅಂತ. ನಾನು ಅದಕ್ಕೆ ಮಾಡಲೇ ಇಲ್ಲ. ಇದು ರಾತ್ರಿ ಇನ್ನೇನು ಊಟ ಮಾಡಿ ಮಲಗುವಂಥ ಸಮಯ. ಇವಾಗ ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ ಜಸ್ಟ್ ಬಿಕಾಸ್ ಏನೋ ಗೊತ್ತಿಲ್ಲ, ಇವಾಗ ಮಾಡಬೇಕು ಅನಿಸ್ತು ಮಾಡ್ತಾಯಿದ್ದೀನಿ. ಯಾಕೆ ಹಿಂಗೆ ನಾನು ತುಂಬ ಡಿಫ್ರೆಂಟ್ ಇದ್ದೀನಿ ಗೈಸ್ ವಿಡಿಯೋ ಮುಂದೆ. ಆ್ಯಕ್ಚುಲಿ ಏನಂದರೆ ಪೀಪಲ್ ಹು ಸಾ ಮೀ ಲೈಕ್ ಹು ಟಾಕ್ ಟು ಮೀ ಇನ್ ಫ್ರಂಟ್ ಹೆಂಗೆ ಅನ್ಸುತ್ತಂದರೆ ಅವರಿಗೆ ನಾನು ಅಷ್ಟು ಓಪನಾಗಿ ಮಾತಾಡಲ್ಲ. ನಾನು ಈ ಥರ ಇರೋದೇ ಇಲ್ಲ ಯಾರ ಮುಂದೇನು. ತುಂಬ ಐ ಬಿ ದಿಸ್ ವಿತ್ ಸಮ್ ಆಫ್ ಮೈ ಕ್ಲೋಸೆಸ್ಟ್ ಒನ್ಸ್ ಅಷ್ಟೇ. ಅದು ಬಿಟ್ಟರೆ ನಾನು ವಿಡಿಯೋ ಮುಂದೆ ಹಿಂಗಿರ್ತೀನಿ. ನನ್ನ ವಿಡಿಯೋಸ್ ನೋಡಿ ಯಾರಾದರೂ ನಾನು ಹಿಂಗಿರ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿಕೊಂಡು ರಿಯಲಾಗಿ ಬಂದು ಮಾತಾಡಿದರೆ ಐ ಆಮ್ ನಾಟ್ ದಿಸ್. ನಾನು ಹಾಗೆ ಏನೇನೋ ಮಾತಾಡ್ತಾ ಇದ್ದೀನಲ್ವಾ, ಬೇಡದೇ ಇರೋದು ಅನಿಸ್ತಾ ಇದೆ ನನಗೆ. ಓಕೆ, ಸೊ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆಮೇಲೆ ಇದು ಯಾಕೆ ಇಷ್ಟು ವಿಡಿಯೋಸ್ ಇಟ್ಕೊಂಡು ಯಾಕೆ ಈ ವ್ಲಾಗ್ನ ಅಪ್ಲೋಡ್ ಮಾಡಬೇಕು ಅಂತ ಅನಿಸ್ತಾ ಇದೆ ಈಸ್ ಬಿಕಾಸ್ ಆಫ್ ಮೈ ಪಾಪ. ಅವನ ಜೊತೆ ನನ್ನ ಫೋನಲ್ಲಿ ನನ್ನ ವ್ಲಾಗ್ಸಲ್ಲಿ ಇರೋದು ತುಂಬ ಕಮ್ಮಿ ವಿಡಿಯೋಸ್. ಅವ್ನು ಬರೋದೇ ತುಂಬ ಕಮ್ಮಿ. ಆ್ಯಂಡ್ ಇವಾಗಲೂ ಅಷ್ಟೇ ಈಸ್ ಗೋಯಿಂಗ್ ಟು ಬಿ ಫಾರ್ 4 to 5 days ಅಷ್ಟೇ. ಇನ್ನೊಂದು 4 ದಿನ ಇರ್ತಾನೆ ಅವನು. ಆ್ಯಂಡ್ ಐ ವಾಂಟ್ ದಿಸ್ ಮೆಮೊರೀಸ್ ವಿತ್ ಮೀ. ಐ ಲವ್ ಹಿಮ್, ಐ ಲವ್ ಮೈ ಪಾಪ. ಸೊ ಅದಕ್ಕೋಸ್ಕರ ಈ ವ್ಲಾಗ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇರೋದು ಅಷ್ಟೇ. ಇಫ್ ಇನ್ ಕೇಸ್ ಯು ಗೈಸ್ ಲೈಕ್ ದಿಸ್ ವ್ಲಾಗ್, ಮೇಕ್ ಶೂರ್ ಯು ಗೈಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ದಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್ ಗೈಸ್. ಮತ್ತು ನೆಕ್ಸ್ಟ್ ವ್ಲಾಗ್ನಲ್ಲಿ ಫುಲ್ ಜೋಶಲ್ಲಿ, ಫುಲ್ ಖುಷಿಯಾಗಿ, ಫುಲ್ ಸಮಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಐ ಗೆಸ್. ನೋಡೋಣ ಏನಂತ.
ಬಾಯ್.